ಸಲಾಮು ಅಲೈಕುಂ. ಯಾವತ್ತು ಹೇಳ್ದೆ ಇರೋ ಇವತ್ತು ಯಾಕಪ್ಪ ಸಲಾಂ ಅಲೈಕುಂ ಹೇಳ್ತಾ ಇದ್ದಾನೆ ಅನ್ಕೊಂಡ್ರ? ಕಾರಣ ಏನಪ್ಪಾ ಅಂತಂದ್ರೆ, ನಾನು ಆಟೋ ಕನ್ನಡಿಗ ಅನ್ನೋ ಅಡ್ಡ ಹೆಸರನ್ನು ಇಟ್ಕೊಂಡು ನನ್ನ ಧರ್ಮನ ಮರೆಮಾಚಿ, ನನ್ನ ಹೆಸರನ್ನು ಮರೆಮಾಚಿ ಬದುಕ್ತಾ ಇದ್ದೀನಿ. ಕಳೆದ 1.5 ವರ್ಷದಿಂದ ಯಾರಿಗೂ ಗೊತ್ತಿಲ್ಲ ನಾನೊಬ್ಬ ಮುಸ್ಲಿಂ ಅಂತ. ಇದೆಲ್ಲ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಇತ್ತೀಚೆಗೆ ಬಂದಂತ ಹೇಟ್ ಕಮೆಂಟ್ ಗಳನ್ನ ನೋಡಿ ನನಗೆ ಅನಿಸಿದ್ದು. ಓಪನ್ ಅಪ್ ಆಗಿ ಒಂದು ಮಾತು ಹೇಳ್ತೀನಿ, ಮುಸ್ಲಿಮ್ಸ್ಗೆ ನಾನು ಹಿಂದೂ ಆಗಿ ಕಾಣ್ತೀನಿ, ಹಿಂದೂಗಳಿಗೆ ನಾನು ಮುಸ್ಲಿಂ ಆಗಿ ಕಾಣ್ತೀನಿ. ಆಟೋ ಕನ್ನಡಿಗ ಅನ್ನೋ ಹೆಸರು ನನ್ನ ಧರ್ಮನ ಮರೆಮಾಚೋಕಲ್ಲ ನಾನು ಇಟ್ಟಿರೋದು. ಕನ್ನಡದ ಪರ ಕೆಲಸಗಳನ್ನ ಮಾಡ್ತಾ ಆಟೋ ಕನ್ನಡಿಗ ಅಂತ ಹೆಸರನ್ನ ಗಳಿಸಿರೋದು. ಇವನೇನಪ್ಪ ಕನ್ನಡ ಪರ ಕೆಲಸ ಮಾಡಿದಾನೆ ಅಂತ ಡೌಟ್ ಇದ್ರೆ ಒಂದ್ಸಾರಿ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಹೂ ಇಸ್ ಆಟೋ ಕನ್ನಡಿಗ ಅನ್ನೋದನ್ನ ಸರ್ಚ್ ಮಾಡಿ ಪೂರ್ತಿ ಡೀಟೇಲ್ ಆಗಿ ಓದಿ. ಸಾವಿರ ಜನ ಮಾತಾಡ್ಲಿ ಅಣ್ಣ ಏನಂತ ಅಣ್ಣನ ಪ್ರೀತಿಸೋರ್ ಗೊತ್ತು. ಇವತ್ತು ಬೆಳಿಗ್ಗೆ ಪೀಕ್ ಅವರ್ ಅಲ್ಲಿ ಬಾಡಿಗೆ ಬಂತು ಆಲ್ಮೋಸ್ಟ್ ಬರೀ 200 ರೂಪಾಯಿ ಮೇಲಿದೆ ಬಾಡಿಗೆ. ನನ್ನ ಹಣೆ ಬರಕ್ಕೆ ಲಾಂಗ್ ಬಾಡಿಗೆ ಹೋಗೋ ಪೊಸಿಷನ್ ಅಲ್ಲಿ ನಾನಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ವೈಫ್ 8 ತಿಂಗಳು ಪ್ರೆಗ್ನೆಂಟ್, ಎನಿ ಟೈಮ್ ಕಾಲ್ ಬರ್ಬೋದು ಅನ್ನೋ ಕಾರಣಕ್ಕೆ ಲೋಕಲ್ ಅಲ್ಲೇ ಡ್ಯೂಟಿ ಮಾಡ್ಕೊಂಡಿದೀನಿ. ಲೋಕಲ್ ಅಂತಂದ್ರೆ ಸರೌಂಡಿಂಗ್ ಒಂದು 5-6 ಕಿಲೋಮೀಟರ್ ಅಲ್ಲೇ ಡ್ಯೂಟಿ ಮಾಡ್ಕೊಂಡಿರೋದು. 10:43 ಆಗಿತ್ತು. ಇನ್ನು 2 ಬಾಡಿಗೆ ಹೊಡೆದಿದ್ರೆ 75 ರೂಪಾಯಿ ಕೊಟ್ಟಿರೋನು. 75 ರೂಪಾಯಿ ಹಂಗೆ ಬಿಟ್ಬಿಡಕ್ಕಾಗತ್ತಾ? ಒಂದ್ ಟ್ರಿಪ್ ಬೇಗ ಮುಗಿಸ್ಕೊಂಡ್ ಬಿಟ್ಟೆ, ಇನ್ನೊಂದ್ ಟ್ರಿಪ್ ಕರೆಕ್ಟ್ ಆಗಿ 10:58ಕ್ಕೆ ಅಕ್ಸೆಪ್ಟ್ ಮಾಡಿ ಪಿಕಪ್ ಮಾಡ್ಕೊಂಡ್ ಬಂದೆ. ನಮ್ ಸಾಹೇಬ್ರು ಹಲ್ ಮುರ್ಕೊಂಡವ್ರೆ, ಚಾಕ್ಲೇಟ್ ತಿಂದು ನೋಡಿ ಹಲ್ಲು ಹಿಂಗಾಗ್ಬಿಟ್ಟಿದಾವೆ. 12 ಗಂಟೆ ತನಕ ಡ್ಯೂಟಿ ಮಾಡ್ಕೊಂಡು 1,800 ರೂಪಾಯಿ ಅರ್ನ್ ಮಾಡ್ಕೊಂಡು ಸೀದಾ ಬಂದೆ. ಶುಕ್ರವಾರ ಆಗಿದ್ರಿಂದ ಸೀದಾ ನಮಾಜ್ ಕಡೆ ಹೊರಟೆ.